ನೀವು ಈ ಸಣ್ಣ ಕೆಲಸಗಳನ್ನ ಮಾಡಿದ್ರೆ ಅದೃಷ್ಟ ಕೂಡಿ ಬಂದು ಧನವಂತರಾಗ್ತೀರಾ. ಅದು ಏನು ಅಂತೀರಾ? ಸುಮಂಗಳಿಯರು ಬೈತಲಲ್ಲಿ ಯಾವಾಗಲೂ ಸಿಂಧೂರ ಅಂದ್ರೆ ಕುಂಕುಮವನ್ನ ಇಟ್ಟುಕೊಳ್ಳದೆ ಇರಬಾರದು. 2 ಕೈಗಳಿಂದ ತಲೆಯನ್ನ ಕೆರೆದುಕೊಳ್ಳಬಾರದು. ಯಾವುದೇ ಕಾರಣಕ್ಕೂ ಕಣ್ಣಲ್ಲಿ ಹೆಣ್ಮಕ್ಳು ನೀರ್ ಹಾಕಬಾರದು. ಮನೆಗೆ ಬಂದ ಹೆಂಗಸರಿಗೆ ಅರಿಶಿಣ, ಕುಂಕುಮ, ತಾಂಬೂಲಗಳನ್ನ ಕೊಡದೆ ಬರೆಗೈಲಿ ಕಳಿಸಬಾರದು. ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಒಡೆಯಬಾರದು ಮತ್ತು ಒಡೆಯುವ ಜಾಗದಲ್ಲಿ ಕೂಡ ನಿಲ್ಲಬಾರದು. ಗರ್ಭಿಣಿ ಸ್ತ್ರೀಯರು ನಿಂಬೆ ಹಣ್ಣನ್ನ ಕೊಯ್ದು ದೀಪಗಳನ್ನ ಹಚ್ಚಬಾರದು. ಸೂರ್ಯೋದಯಕ್ಕೆ ಮುಂಚೆ ಬೀದಿ ಬಾಗಿಲಿಗೆ ನೀರು ಹಾಕಿ ರಂಗವಲ್ಲಿಯನ್ನು ಇಡಬೇಕು. ಅದನ್ನ ಮನೆಯವರೇ ಮಾಡಬೇಕು. ಲಕ್ಷ್ಮಿಗೆ ಒಳಗೆ ಬರಲು ಅದು ಚಿಹ್ನೆ ಆಗಿರುತ್ತದೆ. ಕೈಯಲ್ಲಿ ಯಾವಾಗಲೂ ಉಪ್ಪು, ಪಲ್ಯಗಳನ್ನ ಬಡಿಸಬಾರದು. ಮನೆಯಲ್ಲಿ ಏನಾದರೂ ಇಲ್ಲದಿದ್ದಲ್ಲಿ ತುಂಬಿದೆ ಎಂದು ಹೇಳಬೇಕೆ ಹೊರತು ಇಲ್ಲ ಎಂದು ಹೇಳಬಾರದು. ದಿಂಬಿನ ಮೇಲೆ ಕೂಡಬಾರದು. ದುಃಖ ವಿಚಾರಿಸಲು ಬಂದವರನ್ನ ಆಹ್ವಾನಿಸಬಾರದು. ಅದೇ ರೀತಿ ಅವರು ಹೋಗುವಾಗ ಹೋಗಿ ಬರುತ್ತೇನೆ ಎಂದು ಹೇಳಲೂಬಾರದು, ನೀವು ಬಯಸಲೂಬಾರದು. ಈ ನಡುವೆ ದುಃಖ ವಿಚಾರಿಸಲು ಬಂದವರನ್ನ ಬನ್ನಿ ಬನ್ನಿ ಎಂದು ಆಹ್ವಾನಿಸಿ ಸ್ಥಳ ಕೊಟ್ಟು ಕೂರಿಸಿ ಕಾಫಿ ಕೊಟ್ಟು ತುಂಬಾ ಆತಿಥ್ಯ ಮರ್ಯಾದೆಗಳನ್ನ ಮಾಡ್ತಾ ಇದ್ದಾರೆ. ಪರೋಕ್ಷವಾಗಿ ನಾವು ಅಶುಭವನ್ನ ಕೋರಿಕೊಳ್ಳಲು ಇದು ನಾಂದಿ ಆಗುತ್ತೆ. ಇನ್ನು ಹೊಸ ಬಟ್ಟೆಗಳನ್ನ ಧರಿಸುವಾಗ ಮೊದಲು ಅದಕ್ಕೆ ಸ್ವಲ್ಪ ಅರಿಶಿಣ, ಕುಂಕುಮ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹಚ್ಚಿ ಆಮೇಲೆ ಧರಿಸಬೇಕು. ಮನೆಯಲ್ಲಿ ಅಕ್ಕ ತಂಗಿಯರಿಗೆ ವರ್ಷಕ್ಕೊಮ್ಮೆ ಆದ್ರೂ ತವರಿಗೆ ಕರೆಸಿ ಅರಿಶಿಣ, ಕುಂಕುಮ, ಫಲ, ತಾಂಬೂಲಾದಿಗಳನ್ನ ಕೊಟ್ಟು ಒಡವೆಗಳನ್ನ ಕೊಟ್ಟು ಹರಿಸಿದ್ರೆ ಮನೆ ತುಂಬಾ ಎತ್ತರಕ್ಕೆ ಬೆಳೆಯುತ್ತದೆ. ಒಬ್ಬರು ಧರಿಸಿದ ಹೂವನ್ನ ಮತ್ತೊಬ್ಬರು ಧರಿಸಬಾರದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕೆಲಸ ಬಹಳಷ್ಟು ಕಡೆ ಸಹಜವಾಗಿದೆ. ಕಪ್ಪು ವರ್ಣದ ಬಟ್ಟೆಗಳನ್ನ ಆದಷ್ಟು ಧರಿಸಬೇಡಿ. ಉಪ್ಪು, ಹುಣಸೆ ಹಣ್ಣು ಇವುಗಳನ್ನ ಯಾರಿಗೆ ಕೊಟ್ಟರು ಕೈಗೆ ಕೊಡಬಾರದು. ಕೆಳಗಿಡಿ ಅವರೇ ತೆಗೆದುಕೊಳ್ತಾರೆ. ಪ್ರತಿನಿತ್ಯ ಊಟಕ್ಕೂ ಮುನ್ನ ಕಾಗೆಗೆ ಅನ್ನ ಹಾಕೋದು ಮರಿಬಾರದು. ಕಾಗೆಗೆ, ದನಗಳಿಗೆ ನಾವು ಊಟ ಮಾಡೋ ಮುನ್ನ ನಾಯಿಗೆ, ಬೆಕ್ಕಿಗೆ ಊಟ ಮಾಡಿದ ಮೇಲೆ ಅನ್ನವನ್ನ ನೀಡಬೇಕು. ಒಡೆದ ತೆಂಗಿನಕಾಯಿ ನೀಡುವಾಗ 3 ಕಣ್ಣು ಇರುವ ಭಾಗವನ್ನ ನೀವು ಇಟ್ಟುಕೊಂಡು ಉಳಿದ ಭಾಗವನ್ನ ಇತರರಿಗೆ ಕೊಡಬೇಕು. ಇನ್ನು ಮುಖ್ಯವಾಗಿ ಕಾಲಿನ ಮೇಲೆ ಕಾಲು ಹಾಕೊಂಡು ಕುಳಿತುಕೊಳ್ಳೋದು, ಕಾಲು ಅಲುಗಾಡಿಸುತ್ತಾ ಕೂಡುವುದು, ಒಂಟಿ ಕಾಲಿನಲ್ಲಿ ನಿಲ್ಲೋದು ಮಾಡಬಾರದು. ಇದರಿಂದ ದಾರಿದ್ರ್ಯ ಉಂಟಾಗುತ್ತೆ. ಇನ್ನು ಸುಮಂಗಳಿ ಸ್ತ್ರೀಯರು ಮುನಿಸಿಕೊಂಡು ರಾತ್ರಿ ಹೊತ್ತು ಊಟ ಮಾಡದೆ ಮಲಗಬಾರದು. ಹೂಗಳನ್ನ ಬಾಗಿಲ ಬಳಿ ಮಾರಾಟ ಮಾಡಲು ಬಂದಾಗ ಬೇಡ ಅಂತ ಹೇಳಬಾರದು. ಅದಕ್ಕೆ ಬದಲಾಗಿ ನಾಳೆ ತೆಗೆದುಕೊಳ್ತೇನೆ ಎಂದು 2 ಬಾರಿ ಹೇಳಬೇಕು. ಯಾವಾಗಲೂ ನಮ್ಮ ಬಾಯಲ್ಲಿ ಪೀಡೆ, ದರಿದ್ರ, ಶನಿ, ಕಷ್ಟ ಎಂಬ ಪದಗಳನ್ನ ಜಾಸ್ತಿ ಉಪಯೋಗಿಸಬಾರದು. ಮನೆಯಲ್ಲಿ ಧೂಳು, ಕಸ, ಜೇಡರ ಬಲೆ ಕಟ್ಟುವುದು, ದರಿದ್ರ, 10 ದಿನಗಳಿಗೆ ಒಮ್ಮೆ ಮಂಗಳ ಶುಕ್ರವಾರ ಅಲ್ಲದೇ ಇರೋ ದಿನಗಳಲ್ಲಿ ಧೂಳು ಗುಡುಗಳನ್ನ ಜಾಡಿಸಿಕೊಳ್ಬೇಕು. ಶ್ರಾದ್ದ ದಿನದಂದು ಮನೆಯ ಮುಂದೆ ರಂಗೋಲಿ ಹಾಕಬಾರದು. ದಿಂಬಿನ ಕವರ್, ಬೆಡ್ಶೀಟ್ ಗಳನ್ನ ಆಗಾಗ ಒಗೆಯುತ್ತಿರಬೇಕು. ಇವುಗಳಲ್ಲಿ ನಮಗೆ ಗೊತ್ತಿಲ್ಲದ ಸೂಕ್ಷ್ಮ ಕ್ರಿಮಿಗಳು ಸಾಕಷ್ಟು ಇರುತ್ತವೆ. ಇದರಿಂದ ನಮಗೆ ಹಾನಿ ಉಂಟಾಗುತ್ತದೆ. ಒಳ್ಳೆಯ ಕೆಲಸಗಳನ್ನ ಶುಕ್ಲ ಪಕ್ಷದಿಂದ ಅಂದ್ರೆ ಅಮಾವಾಸ್ಯೆಯಿಂದ ಹುಣ್ಣಿಮೆ ತನಕ ಮಾಡಬೇಕು. ಮಹಿಳೆಯರು ಮುಟ್ಟಾದಾಗ ಹೂಗಳನ್ನ ಇಟ್ಟುಕೊಳ್ಬಾರದು. ಮಹಿಳೆಯರು ಯಾವಾಗಲೂ ಕೂದಲು ಬಿಟ್ಟುಕೊಂಡು ತಿರುಗಬಾರದು. ಇದು ಜ್ಯೇಷ್ಠ ದೇವಿ ಸ್ವರೂಪ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲು ವಿಘ್ನವಾಗುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.